ಗುಡ್ ಈವ್ನಿಂಗ್ ಎಲ್ರಿಗೂ. ಡಿಟರ್ಮಿನೆಂಟ್ಸ್ ಚಾಪ್ಟರ್ ನ ಕಂಟಿನ್ಯೂ ಮಾಡೋಣ. If the area of triangle ABC with vertices A 1, 3, B 2, 0, 0, CK, 0 is 3 square units, then the value of K is. So, area of the triangle ABC ಅಂತ ಕೊಟ್ಟಿದ್ದಾರೆ. ಸೊ ಒಂದು A 1, 3 ಇದೆ. ಬಿ ಏನಿದೆ 0, 0. ಸಿ ಏನಿದೆ K, 0 ಇದೆ. ಸೊ ಇದ್ರ ಏರಿಯಾ ಏನಿದೆ 3 ಸ್ಕ್ವೇರ್ ಯೂನಿಟ್ಸ್ ಇದೆ. ತ್ರೀ ಸ್ಕ್ವೇರ್ ಯೂನಿಟ್ಸ್ ಏರಿಯಾ ಇದೆ. ಈಗ ನಾವು ವ್ಯಾಲ್ಯೂ ಆಫ್ ಕೆ ಯಾವುದು ಅಂತ ತಿಳ್ಕೊಬೇಕು. ನಮ್ಗೆ ಏರಿಯಾ ಹಾಫ್ ಆಫ್ ಡಿಟರ್ಮಿನೆಂಟ್ ಎಕ್ಸ್ ವೈ 1, x1 y1 1, x2 y2 1, x3 y3 1 ಅಂತ ಇದೆ. ಸೊ ಇದ್ರ ವ್ಯಾಲ್ಯೂ 3 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯೂಶುವಲಿ ಏರಿಯಾ ಫಾರ್ಮುಲಾ ಆಫ್ ಟ್ರಯಾಂಗಲ್. ಇನ್ ಕೇಸ್ ಇಟ್ ಈಸ್ ಆಫ್ ಅ ಲೈನ್ ಅಂತ ಕೇಳಿದ್ರೆ ಇದು ಎಕ್ಸ್ ವೈ ಆಗತ್ತೆ. ಈ 4 ವ್ಯಾಲ್ಯೂಸ್ ನ ನಾವ್ ಏನ್ ಕೊಟ್ಟಿದಾರೋ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಇದ್ರ ವ್ಯಾಲ್ಯೂ 3 ಅಂತ ಕೊಟ್ಟಿರೋದ್ರಿಂದ ನಾವು ಡೆಲ್ಟಾ ಅಂತ ತಗೊಳ್ಳಲ್ಲ, ಡೈರೆಕ್ಟ್ 3 ಆನ್ಸರ್ ತಗೊಳ್ತೀವಿ. ಸೊ 3 is equal to half x1 ಏನಿದೆ 1, 3 ಆಯ್ತು 1 ಆಗತ್ತೆ. ನೆಕ್ಸ್ಟ್ 0, 0, 1 ಆಗತ್ತೆ. ಅದಾದ್ಮೇಲೆ K 0, 1 ಆಗತ್ತೆ. ಕರೆಕ್ಟಾ? ಸೊ ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ರೋ ತಗೊಂಡ್ರೆ ನಾವು ಥರ್ಡ್ ಎಲಿಮೆಂಟ್, ಸೆಕೆಂಡ್ ರೋದು ಥರ್ಡ್ ಎಲಿಮೆಂಟ್ ಡಿಟರ್ಮಿನೆಂಟ್ ತೆಗೆದ್ರೆ ಸಾಕಾಗತ್ತೆ. ಮಿಕ್ಕಿದ 2 ಡಿಟರ್ಮಿನೆಂಟ್ ವ್ಯಾಲ್ಯೂಸ್ 0 ಆಗತ್ತೆ. ಹಾಗಾಗಿ ನಾನು ಥರ್ಡ್ ರೋ ತಗೊಳ್ತೀನಿ. ಹಾಗ ಥರ್ಡ್ ಕಾಲಮ್ ಕೂಡ ಎಲಿಮಿನೇಟ್ ಆಗತ್ತೆ ವಿತ್ ರೆಸ್ಪೆಕ್ಟ್ ಟು 1. ಅಂದ್ರೆ ಇದು 2 ನ ಈ ಕಡೆ ತಗೊಂಡು ಹೋದ್ರೆ 6 ಆಗಿ ಬಿಡತ್ತೆ. 3 into 2. ಹಾಗೂ 1 ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ 1 0s 0 ಆಗತ್ತೆ. -3k ಆಗಿ ಬಿಡುತ್ತೆ. ಕರೆಕ್ಟಾ?
ಸೊ ಡಿಟರ್ಮಿನೆಂಟ್ ಆಗಿರೋದ್ರಿಂದ ಪಾಸಿಟಿವ್ ವ್ಯಾಲ್ಯೂ ಬರುತ್ತಲ್ಲ, 3k is equal to 6 ಆಯ್ತು. ರಿಅರೇಂಜ್ ಮಾಡಿದ್ರೆ k is equal to 6 divided by 2, 3. ಸಾರಿ 2 ಅಲ್ಲ 3, 2 ಆಗಿಬಿಡುತ್ತೆ. ಸೊ 2 ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿದೆ. ನಾನು ಇಲ್ಲಿ ಬರೀ 1 ಇದು ಯಾಕೆ ತಗೊಂಡೆ ಅಂದ್ರೆ, ಝೀರೋ ಮತ್ತೆ ಝೀರೋದು ಡಿಟರ್ಮಿನೆಂಟ್ 0 ಬರುತ್ತೆ. ಹಾಗಾಗಿ ಓನ್ಲಿ 1 ಐಟಮ್ದು ಒನ್ ಎಲಿಮೆಂಟ್ ಸೆಕೆಂಡ್ ರೋ ಇದು ಥರ್ಡ್ ಎಲಿಮೆಂಟ್ ತಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. Using determinants, find the equation of the line joining points 1, 2 and 3, 6. ನಾನು ಆಗ್ಲೇ ಹೇಳ್ದೆ ಅಲ್ವಾ, ಇನ್ ಕೇಸ್ ಲೈನ್ ಆಗಿದ್ರೆ ಫಸ್ಟ್ ವ್ಯಾಲ್ಯೂಸ್ ಎಕ್ಸ್ ಅಂಡ್ ವೈ ಅಂತ ತಗೊಳ್ತೀವಿ ಅಂತ. ಸೊ ಆ ತರ ಸಾಲ್ವ್ ಮಾಡೋಣ. ನಮ್ಗೆ ಇಕ್ವೇಶನ್ ಸಿಗುತ್ತೆ. ಲೈನ್ ಆಗಿರೋದ್ರಿಂದ ಏರಿಯಾ 0 ಆಗುತ್ತೆ, ಕರೆಕ್ಟಾ? ಏರಿಯಾ ಇಸ್ 0 ಸಿನ್ಸ್ ಇಟ್ಸ್ ಲೈನ್ joining 2 points. ಇದನ್ನ ಬರ್ಕೊಳ್ಳಿ. ಯಾಕೆ ಅಂತಂದ್ರೆ ನಾಳೆ ನೀವು ಈ ಪ್ರಾಬ್ಲಮ್ ಇನ್ ಕೇಸ್ ನೋಡ್ತೀರಾ, ಏನೋ ಒಂದ್ ಸಾಲ್ವ್ ಮಾಡಿದೀವಿ, ಇಲ್ಲಿ ಸಾಲ್ವ್ ಮಾಡಿದೀವಿ ನೋಡ್ತೀರಾ ಅಂತ ಆದ್ರೆ ಏನಾಗತ್ತೆ, ಡೈರೆಕ್ಟ್ ಆಗಿ ನೀವು ಬುಕ್ ಅಲ್ಲಿ ಈಸ್ ಈಕ್ವಲ್ ಟು 0 ಅಂತ ಬರ್ದ್ರೆ ಯಾಕೆ ತಗೊಂಡ್ವಿ ಅನ್ನೋ ಕ್ವಶನ್ಸ್ ರೈಸ್ ಆಗತ್ತೆ. ಹಾಗಾಗಿ ನಾನು ಹೇಳ್ತಿರೋದು ಚೆಕ್ ಮಾಡಿ, ಐ ಮೀನ್ ಇದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಈಗ ಎಕ್ಸ್ ಅಂಡ್ ವೈ ಪ್ಲೇಸ್ ಅಲ್ಲಿ ಹಾಗೆ ಇಟ್ಟಿರ್ತೀವಿ. ಸೊ 2 ಈ ಕಡೆ ತಗೊಂಡ್ ಹೋದ್ರೆ ಅಟ್ ಈಸ್ ಅಗೇನ್ 0 into 2 0ನೇ ಆಗತ್ತೆ. ಹಾಗಾಗಿ ಬರೀ ಡಿಟರ್ಮಿನೆಂಟ್ ತಗೊಳ್ತೀನಿ. ಎಕ್ಸ್ ವೈ ಹಾಗೆ ಉಳಿಯುತ್ತೆ. ಸೊ ಫಸ್ಟ್ ರೋ ಹಾಗೆ ಉಳಿಯುತ್ತೆ. ಸೆಕೆಂಡ್ ರೋ x1ಗೆ 1 2 1 ಆಗತ್ತೆ. ಥರ್ಡ್ ರೋಗೆ 3 6 1 ಆಗತ್ತೆ, ಇಸ್ ಈಕ್ವಲ್ ಟು 0. ಓಕೆನಾ? ಈಗ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಬೇಕು. ಇಲ್ಲ ರೋ ಆಪರೇಷನ್ ಮಾಡಿ ಈ ಎರಡು ಎಲಿಮೆಂಟ್ಸ್ ಅನ್ನ 0 ಮಾಡೋದಾದ್ರೂ ಓಕೆ, ಪರವಾಗಿಲ್ಲ, ನಿಮ್ ಇಷ್ಟ. ಸೊ ನಾನೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಈ ರೋ ಎಲಿಮೆಂಟ್ಸ್ ನ ಈ ಎಲಿಮೆಂಟ್ಸ್ 0 ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆಂದ್ರೆ ಒಂದು ಟರ್ಮ್ ಅಲ್ಲಿ ಸಾಲ್ವ್ ಮಾಡ್ಬೋದಲ್ಲ, ಆ ಕಾರಣಕ್ಕಾಗಿ. ರೋ 2 ಆಪರೇಷನ್ ರೋ 2 ಮಾಡ್ತೀನಿ, R2 ಮೈನಸ್ R3 ಮಾಡ್ತೀನಿ. ಓಕೆನಾ? ಆಮೇಲೆ ರೋ 1 ಆಪರೇಷನ್ ಮಾಡ್ತೀನಿ, R1 ಮೈನಸ್ R2 ಅಂತ ಮಾಡ್ತೀನಿ. ನನ್ಗೆ ಇಲ್ಲಿ 2 ಟರ್ಮ್ ಉಳಿಯುತ್ತೆ, ಪರವಾಗಿಲ್ಲ. ಇಲ್ಲಿ ಇದು 2 0 ಆಗತ್ತಲ್ಲ, ಸೊ ನನ್ಗೆ ಇದು ಒಂದೇ ಟರ್ಮ್ ತಗೋಬಹುದು ಅವಾಗ. ಸೊ ಏನಾಗತ್ತೆ, ಸೊ ರೋ 1 ಏನಾಗತ್ತೆ, x ಮೈನಸ್ 1, ಇದು y ಮೈನಸ್ 2, 1 ಮೈನಸ್ 1 0 ಆಗಿ ಬಿಡುತ್ತೆ. R2 ಮೈನಸ್ R3, ಇದು ಮೈನಸ್ 2, ಇದು ಮೈನಸ್ 4 ಆಗತ್ತೆ. 1 ಮೈನಸ್ 1 0 ಆಗಿ ಬಿಡುತ್ತೆ. ಓಕೆನಾ? ಇದು ಹಾಗೆ ಉಳಿಯುತ್ತೆ. 3 6 1 ಡಿಟರ್ಮಿನೆಂಟ್ ತಗೋಬೇಕು, ಈಸ್ ಈಕ್ವಲ್ ಟು 0. ಡಿಟರ್ಮಿನೆಂಟ್ ತಗೋತೀನಿ.
ಈಗ ಲಾಸ್ಟ್ ರೋ ಲಾಸ್ಟ್ ಎಲಿಮೆಂಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ ತಗೊಂಡ್ರೆ ಸಾಕು, ಯಾಕಂದ್ರೆ ಇದು ಎರಡು ವ್ಯಾಲ್ಯೂಸ್ 0 ಆಗುತ್ತೆ, ತಗೋಬೇಕಾಗಿಲ್ಲ. ಸೊ ಇರುತ್ತೆ 1 ಇಂಟು ಎಕ್ಸ್ ಮೈನಸ್ 1 y minus 2 minus 4 is equal to 0 ಆಗತ್ತೆ. ಅಂದ್ರೆ ಇದು ಇಂಟು ಇದು ಆದ್ರೆ -4 ಇಂಟು ಎಕ್ಸ್ ಮೈನಸ್ 1 ಮೈನಸ್ ಆಫ್ -2 ಬರುತ್ತೆ, ಅಂದ್ರೆ +2 ಆಗುತ್ತೆ. y -2 ಆಗಿ ಬಿಡುತ್ತೆ is equal to 0. ಇದು -4x - 4 +2y - 4 ಆಯ್ತು. ಕರೆಕ್ಟಾ? is equal to 0. -4 ಅಲ್ಲ, ಇದು +4. -4 ಇಂಟು -1 +4 ಆಗುತ್ತೆ. ಸೊ ಇದು ಕ್ಯಾನ್ಸಲ್ ಆಯ್ತು. ಹಾಗಾಗಿ 2y is equal to 4x ಅಂತ ಆಯ್ತು. ಕಾಮನ್ ಟರ್ಮ್ಸ್ 2 ತೆಗೆದ್ರೆ 2 1s are 2 2s are divisible ಆಗುತ್ತೆ. ಸೊ y is equal to 2x ಆಗುತ್ತೆ. y is equal to 2x ಅಂತ ನಮ್ಗೆ ಆಪ್ಷನ್ ಎ ಅಲ್ಲೇ ಇದೆ. ಕರೆಕ್ಟಾ? ಸೊ ಆಪ್ಷನ್ ಎ is our answer. ಕರೆಕ್ಟ್ ಆನ್ಸರ್ ಹೇಳಿದಿರಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. Find the minor of the element of second row third column. ಒಂದು ಎಲಿಮೆಂಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಲ್ಲಿ ಇದೆ, ಹಾಗಾಗಿ ಅವರು ಇದ್ರ ಮೈನರ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಓಕೆನಾ? ಸೊ 4 ಮೈನರ್ ಆಫ್ 4. ಕರೆಕ್ಟಾ? ಸೊ ಈ ರೋ ಈ ಕಾಲಮ್ ಎಲಿಮೆಂಟ್ಸ್ ಎಲಿಮಿನೇಟ್ ಮಾಡಿದ್ರೆ 2 - 3 1 5 ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 5 2s are 10 ಮೈನಸ್ 1 3s are -3 +3 ಆಗುತ್ತೆ. 10 ಮೈನಸ್ ಇಂಟು ಮೈನಸ್ ಪ್ಲಸ್ 10 + 3 ಅಂದ್ರೆ 13 ಆಗುತ್ತೆ. ಸೊ 13 is ಆಪ್ಷನ್ ಎ. Option A is our correct answer. ಮೈನರ್ ಇದು ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಲ್ಲಿರೋ ಎಲಿಮೆಂಟ್ ಆಗಿರೋದ್ರಿಂದ ಇದು A 2 3 ಆಗುತ್ತೆ. ಕರೆಕ್ಟಾ? ಸೊ ಇದನ್ನ ಮೈನರ್ ಆಫ್ 2 3 ಅಂತಾನು ಹೇಳ್ತೀವಿ, M23 ಅಂತಾನು ಹೇಳ್ತೀವಿ. ಓಕೆನಾ? ಯಾಕೆ ಇದನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವರು ನೆಕ್ಸ್ಟ್ ಕೋಫ್ಯಾಕ್ಟರ್ಸ್ ನ ಕ್ವಶನ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೋಫ್ಯಾಕ್ಟರ್ಸ್ಗೆ ನಾವು ಒಂದು ಫಾರ್ಮುಲಾ ಕಲ್ತಿದ್ದೀವಿ, -1 to the power i plus j mij ಅಂತ. ಈ mij ಅಂದ್ರೆ ಮೈನರ್ ಆಫ್ ಐ ಜೆ ಅಂದ್ರೆ ಯಾವ ರೋ ಯಾವ ಕಾಲಮ್ ಅಲ್ಲಿ ಇದೆ ಅನ್ನೋದು ಐ ಅಂಡ್ ಜೆ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ.
ಫೈಂಡ್ ದ cofactors. ನಾನು ಆಗ್ಲೇ ಹೇಳಿದ್ನಲ್ಲ cofactors of elements A12, A32 respectively of the matrix. A12 ಅಂದ್ರೆ sin x ಆಗಿರುತ್ತಲ್ವಾ? So we are supposed to find the cofactors of sin x. So sin x the cofactors ಈ ರೋ ಈ ಕಾಲಮ್ ಬಿಟ್ರೆ minus sin x minus 1 ಇದೆ. ಸೊ ಇದರ ಡಿಟರ್ಮಿನೆಂಟ್ ತಗೊಂಡ್ರೆ ಏನಾಗುತ್ತೆ? minus sin x into 1 ಅಂದ್ರೆ minus sin x ಆಗುತ್ತೆ. minus 1 into sin x minus sin x ಆಗುತ್ತೆ. ಹಾಗಾಗಿ minus sin x plus sin x ಆಗೋಗ್ಬಿಡುತ್ತೆ. ಯಾಕೆ ಹೇಳಿ? ಮೈನಸ್ ಇಂಟು ಮೈನಸ್ ಇದೆ, ಪ್ಲಸ್ sin x ಆದ್ರೆ ಇದರ ವ್ಯಾಲ್ಯೂ 0 ಆಗಿ ಬಿಡುತ್ತೆ. ಕರೆಕ್ಟಾ? ಸೊ ಇದು ಮೈನರ್ ಆಫ್ A12. ಈಗ cofactors of cofactor of A12 ಏನಾಗುತ್ತೆ? -1 into I plus j ಅಂದ್ರೆ 1 plus 2 ಆಯ್ತು. mij ಏನಾಯ್ತು? 0 ಆಯ್ತು. ಸೊ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಆಗ್ಬಿಡುತ್ತೆ. ಈಗ ನೆಕ್ಸ್ಟ್ A32 A32 ಅಂದ್ರೆ A32 minus sin x ಆಯ್ತು. ಕರೆಕ್ಟಾ? ಸೊ ಇದ್ರದ್ದು ಫ್ಯಾಕ್ಟರ್ಸ್ ಏನಾಗುತ್ತೆ? ಮೈನಸ್ sin x ಈ ರೋ ಈ ಕಾಲಮ್ ಬಿಟ್ರೆ 1 1 minus sin x. ಸೊ 1 1 minus sin x ಆಗಿಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು sin into sin x ಅಂದ್ರೆ 1 into sin x ಆಯ್ತು. ಮೈನಸ್ sin x into 1 ಅಂದ್ರೆ minus sin x ಆಯ್ತು. ಸೊ ಇದು sin x plus sin x ಆಯ್ತಾ? sin x plus sin x ಅಂದ್ರೆ 2 times sin x ಆಯ್ತು. ಒಂದ್ ಮಿಸ್ಟೇಕ್ ಮಾಡೋ ಚಾನ್ಸಸ್ ಇದೆ. 0, sin x 2 sin x ಅನ್ನೋ ಆಪ್ಷನ್ ಅನ್ನ ನೀವು ತೆಗಿಯೋ ಚಾನ್ಸಸ್ ಇದೆ. ಇದು ರಾಂಗ್. ಇಲ್ಲಿ ನೀವು ಮೈನರ್ ಮಾತ್ರ ಫೈಂಡ್ ಔಟ್ ಮಾಡಿದೀರಾ, ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡಿಲ್ಲ. ಕರೆಕ್ಟಾ? ಸೊ ಕೋಫ್ಯಾಕ್ಟರ್ ಏನಾಗಿರುತ್ತೆ? ಕೋಫ್ಯಾಕ್ಟರ್ ಆಫ್ A32 is -1 power 3 plus 2 ಆಗತ್ತಾ? ಸೊ 3 plus 2 is 5. ಮೈನಸ್ ಪವರ್ ಆಡ್ ನಂಬರ್ಸ್ -1 ಆಗತ್ತೆ, ಹೌದಾ? ಇಂಟು 2 sin x. ಸೊ ಇದೇನಾಗತ್ತೆ? -2 sin x ಆಗಿ ಬಿಡತ್ತೆ. ಸೊ 0, -2 sin x ನಮ್ಗೆ ಆಪ್ಷನ್ ಎ ಅಲ್ಲಿದೆ. ಈಗ ನಾವು ಮಿಸ್ಟೇಕ್ ಮಾಡಿ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ರೆ ನಾವು ಆಪ್ಷನ್ ಬಿ ತಗೊಳ್ಳೋ ಚಾನ್ಸಸ್ ಇದೆ. ಇಲ್ಲಿ 2 ಇಲ್ಲ 0 ನಮ್ದೇ ಏನು ಮಿಸ್ಟೇಕ್ ಆಗಿರುತ್ತೆ ಅಂತ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಏನ್ ಕ್ವೆಶ್ಚನ್ ಕೇಳಿದ್ದಾರೆ ಅನ್ನೋದನ್ನ ತುಂಬಾ ನೋಟ್ ಮಾಡಿ ಇಟ್ಕೋಬೇಕು. ನೋಟ್ ಮಾಡಿ ಇಟ್ಕೋಬೇಕಂದ್ರೆ ಅಲ್ಲಿ ಬರಿಬೇಕಾಗಿಲ್ಲ. ನೀವು ಫಸ್ಟ್ ಸಾಲ್ವ್ ಮಾಡೋ ಕ್ವೆಶ್ಚನ್ ಫಸ್ಟ್ ಆಪ್ಷನ್ ಅಲ್ಲಿ ಸಾಲ್ವ್ ಮಾಡ್ತಿರಲ್ಲ, ಅವಾಗ್ಲೇ ಫೈಂಡ್ ಔಟ್ ಮಾಡ್ಬಿಟ್ರೆ ನಿಮ್ಗಿದು ನೆನಪಲ್ಲಿ ಇರುತ್ತೆ. ಸೊ ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ತುಂಬಾ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಇದು. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣವಾ?
the cofactors of each of element of first column matrix. ಫಸ್ಟ್ ಕಾಲಮ್ ಅಂದ್ರೆ ಇದು. ಸೊ ಇದು ಎಲ್ಲದ್ರ ಕೋಫ್ಯಾಕ್ಟರ್ಸ್ ಅವ್ರು ಕೇಳ್ತಾ ಇದ್ದಾರೆ. ಸೊ A11 ಕೋಫ್ಯಾಕ್ಟರ್ ಏನಿರುತ್ತೆ, -1 ಪವರ್ I ಪ್ಲಸ್ ಜೆ ಇದು MIJ M11 ಆಗಿರುತ್ತೆ. ಸೊ ಇದು 2 -1 ಪವರ್ 2 ಆಗಿರುತ್ತೆ. ಡೈರೆಕ್ಟ್ I ಪ್ಲಸ್ ಜೆ ಬೇಡ, 2 ಬರೀತೀನಿ. 1 + 1 ಬರಿಬಹುದು, 2 ಯಾವ್ದಾದ್ರು ಓಕೆ. 1 + 1 ಆಗುತ್ತೆ. ಸೊ ಇದು -1 ಸ್ಕ್ವೇರ್ M11 ಆಗುತ್ತೆ. ಕರೆಕ್ಟಾ? ಸೊ -1 ಸ್ಕ್ವೇರ್ ಅಂದ್ರೆ 1 M11 ಆಗುತ್ತೆ. ಸೊ A11 M11 ಏನಂದ್ರೆ 0 1 1 -1. ಕರೆಕ್ಟಾ? ಸೊ ಇದು -1. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ A21. A21 ಅಂದ್ರೆ -1 ಪವರ್ 2 + 1 M21 ಆಗತ್ತೆ. ಸೊ -1 ಪವರ್ 2 + 1 ಅಂದ್ರೆ -1 ಆಯ್ತು. M21 ಅಂದ್ರೆ 5 -1 1 -1 ಆಯ್ತು. ಕರೆಕ್ಟಾ? ಸೊ 5 -1 ಅಂದ್ರೆ -5 +1 ಆಗುತ್ತೆ. ಯಾಕಂದ್ರೆ -1 ಇದೆ, ಸಬ್ಟ್ರಾಕ್ಟ್ ಮಾಡೋದು, ಹಾಗಾಗಿ +1 ಆಗಿಬಿಡುತ್ತೆ. ಸೊ -1 ಇಂಟು -4 ಏನಾಗುತ್ತೆ, +4 ಆಗಿಬಿಡುತ್ತೆ. ನೆಕ್ಸ್ಟ್ ಕೋಫ್ಯಾಕ್ಟರ್ ಆಫ್ ಥರ್ಡ್. ಸೊ ನಮ್ಗಿದು ಆಪ್ಷನ್ ಎ ಅಂತ ಸಿಗ್ತಿದೆ. ಲೆಟ್ ಸಿ. ಓಕೆನಾ? ಸೊ A31ಗೆ -1 ಪವರ್ 3 + 1 4 ಆಗುತ್ತೆ. M31 ಆಗತ್ತೆ. ಸೊ ಇದು ಪಾಸಿಟಿವ್ ವ್ಯಾಲ್ಯೂಸ್. M31 ಮಾತ್ರ ಉಳಿಯುತ್ತೆ, 1 ಇಂಟು M31. ಸೊ M31 ಏನಾಗತ್ತೆ, 5 -1 0 1. ಕರೆಕ್ಟಾ? ಸೊ 5 1 5, 0 ಮಾತ್ರ ಉಳಿಯುತ್ತೆ. ಸೊ ಇಟ್ ಇಸ್ 5. ಹಾಗಾಗಿ -1, 4, 5 ನಮ್ಗೆ ಆಪ್ಷನ್ ಎ ಅಲ್ಲಿ ಇದೆ. ಸೊ ಆಪ್ಷನ್ ಎ ಇಸ್ ಅವರ್ ಕರೆಕ್ಟ್ ಆನ್ಸರ್. Correct. Option A is a correct answer. In case ಯಾವುದೇ ಆಪ್ಷನ್ಸ್ ಅಲ್ಲೂ -1 ಪಾಪ್ಔಟ್ ಆಗಿದ್ರೆ ಫಸ್ಟ್ ವ್ಯಾಲ್ಯೂ ಅಂತ ನಿಮ್ಗೆ ಇದು ಕನ್ಫ್ಯೂಷನ್ಸ್ ಆಗಿರೋದು. ಇಲ್ಲಿ ಯಾವುದು ಶೋಕೇಸ್ ಆಗಿಲ್ಲ, ಹಾಗಾಗಿ ಫಸ್ಟ್ ಆಪ್ಷನ್ ಎ ಇಸ್ ಆಲ್. ನಾವು ಫಸ್ಟ್ A11 ಕೋಫ್ಯಾಕ್ಟರ್ ಆಫ್ A11 ನೋಡಿದ್ವಲ್ಲ, ಆವಾಗ್ಲೇ ಕನ್ಫರ್ಮ್ ಮಾಡ್ಕೊಂಡು ಟಿಕ್ ಮಾಡಿ ನೆಕ್ಸ್ಟ್ ಕ್ವಶನ್ಗೆ ಪ್ರೊಸೀಡ್ ಆಗ್ಬೋದು. ನಾನು ಯಾಕೆ ಸಾಲ್ವ್ ಮಾಡಿದೆ ಅಂದ್ರೆ ಈ ತರ ಕ್ವಶನ್ಸ್ ಅಲ್ಲಿ ಬೇರೆ ಆಪ್ಷನ್ಸ್ ಕೂಡ ಸಿಮಿಲರ್ ಇರೋದು ಬರೋದ್ರಿಂದ ನಿಮ್ಗೆ ರೂಢಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಕ್ವಶನ್ ಅನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. If Aij denotes the cofactor of elements Aij of the determinant 2, -3, 5, 6, 0, 4, 1, 5, -7, then the value of A11, A31 plus A12, A32 plus A13, A33 is. ಸೊ ಎ ಇಲ್ಲಿ ಡಿನೋಟ್ ಮಾಡಿಬಿಟ್ಟಿದ್ದಾರೆ ಏನಂತ. ಕ್ಯಾಪಿಟಲ್ ಲೆಟರ್ ಎ ಅಂತ ಇದ್ರೆ
ಅದನ್ನ ಕೋಫ್ಯಾಕ್ಟರ್ ಅಂತ. ಸೊ ನಾವು ಈ ಕೋಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ, ಅದಾದ್ಮೇಲೆ ಸಾಲ್ವ್ ಮಾಡೋಣ. ಓಕೆನಾ? ಸೊ ಯಾವ ಆನ್ಸರ್ ಬರುತ್ತೆ, ನೀವು ಅನ್ಕೊಂಡಿರೋ ಆಪ್ಷನ್ ಕರೆಕ್ಟ್ ಬರುತ್ತಾ ಅನ್ನೋದನ್ನ ಚೆಕ್ ಮಾಡೋಣ. ಸೊ A31 ಅಂದ್ರೆ ಕೋಫ್ಯಾಕ್ಟರ್ -1 ಪವರ್ 3 + 1 M31 ಆಗತ್ತೆ. ಸೊ ಪಾಸಿಟಿವ್ M31 ಅಂದ್ರೆ ಇದು. ಸೊ ಅದು -304 ಕರೆಕ್ಟಾ? So 4 3s are -12. -12 is A31. Next, A32 ಏನಾಗುತ್ತೆ? -1 ಪವರ್ 3 + 2 ಮೈನಸ್ ಆಗ್ಬಿಡುತ್ತೆ. M32 ಆಗತ್ತೆ. ಸೊ -1 ಇಂಟು M32 ಅಂದ್ರೆ ಇದ್ರ ರೋ ಕಾಲಮ್ ಬಿಟ್ರೆ 2 6 5 4. So it is 2 6 5 and 4. So 4 2s are 8, 6 5s are 30. ಅದೇನಾಗುತ್ತೆ? -22 ಆಗಿ ಬಿಡುತ್ತೆ. ಕರೆಕ್ಟಾ? ಇನ್ನು ನೆಕ್ಸ್ಟ್ A33. A33 ಏನು? ಇದು. ಸೊ ಈ ಕಾಲಮ್ ಬಿಟ್ರೆ 2 6 -3 0. 2 6 -3 0. ಇದೇನಾಗತ್ತೆ? ಸಾರಿ, -1 ಪವರ್ 3 + 3 6 ಆಗತ್ತೆ. ಮರ್ತೋಗ್ಬಿಟ್ಟೆ. ಓಕೆ, ಸೊ 3 + 3 6 ಆದ್ರೂ ಪಾಸಿಟಿವ್. ರಾಂಗ್ ಆಗಲ್ಲ ಸದ್ಯ. ಆದ್ರೆ ರಾಂಗ್ ಇನ್ ಕೇಸ್ ಇದು ಆಡ್ ಅಂದ್ರೆ ಇದ್ರ ಸಮ್ ಆಡ್ ಆದ್ರೆ ರಾಂಗ್ ಆಗ್ಬಿಡ್ತಿತ್ತು. ಸೊ ಇದು 2 6 -3 0 ಆಗಿನೇ ಉಳಿಯತ್ತೆ. ಅವಾಗ ಇದೇನು? -2 × 0 is 0, - ಇಂಟು +18 ಆಗತ್ತೆ. ಕರೆಕ್ಟ್ ಹೌದಾ? ಈಗ ನಾವು A11 A31 plus A12 A32 plus A13 A33 ಏನಾಗತ್ತೆ ನೋಡೋಣ. A11 ಅಂದ್ರೆ 2 × -12 ಪ್ಲಸ್ ಇಲ್ಲ -A12 -3 ಆಗಿರೋದ್ರಿಂದ ಮೈನಸ್ ಆಗಿ ಉಳಿಯುತ್ತೆ. ಹಾಗಾಗಿ ಪ್ಲಸ್ A13 ಅಂದ್ರೆ 5 × 18 ಆಯ್ತು. ಸೊ 12 2s are -24, 22 3s are -66, ಪ್ಲಸ್ 18 5s are 90 ಆಗಿ ಬಿಡುತ್ತೆ. ಸೊ 24 - 66 ಏನಾಯ್ತು? -90 ಪ್ಲಸ್ 90 ಆದಾಗ ಏನಾಯ್ತು? ಅದು 0 ಆಗಿ ಹೋಯ್ತು. ಸೊ 0 ನಮ್ಗೆ ಆಪ್ಷನ್ಸ್ ಇದೆ. ಆಪ್ಷನ್ ಬಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ಸೊ ಯಾರು ಹೇಳಿದಾರೋ ಕರೆಕ್ಟ್ ಆನ್ಸರ್ ಹೇಳಿದಿರಾ ಆಪ್ಷನ್ ಬಿ.
Next problem. Find the cofactors of the element of third row, second column. Third row, second column. Following determinant to cofactor find out ಮಾಡಬೇಕು. So cofactor of A32 minus 1 power 3 plus 2 M32 minus 1 M32 ಅಂದ್ರೆ ಈ ರೋ ಈ ಕಾಲಮ್ ಇಲ್ಲ, ಇದು 4 ಎಲಿಮೆಂಟ್ಸ್ ಇದೆ, ಕರೆಕ್ಟಾ? 1 y plus z 1 z plus x ಆಗಿ ಬಿಡುತ್ತೆ. ಈಸಿ ಇದು, ಬೇಗ ರಾಂಗ್ ಆಗಿಬಿಡುತ್ತೆ. ಯಾಕೆ ಅಂತ ಹೇಳ್ತೀನಿ ಸಾಲ್ವ್ ಮಾಡಿದ್ಮೇಲೆ. ಇದೇನಾಗುತ್ತೆ, z ಪ್ಲಸ್ ಎಕ್ಸ್ ಇಂಟು 1 ಅಂದ್ರೆ z ಪ್ಲಸ್ ಎಕ್ಸ್ ಮೈನಸ್ y ಪ್ಲಸ್ z ಆಗಿ ಬಿಡುತ್ತೆ, ಕರೆಕ್ಟಾ? ಸೊ ಮೈನಸ್ 1 ಇಂಟು z ಪ್ಲಸ್ ಎಕ್ಸ್ ಮೈನಸ್ y ಮೈನಸ್ z. ಸೊ ಇದು z ಕ್ಯಾನ್ಸಲ್ ಆಯ್ತು. ಮೈನಸ್ 1 ಇಂಟು ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ y ಅಂದ್ರೆ y. ಇದು y ಮೈನಸ್ ಎಕ್ಸ್ ಆಯ್ತು. ಇನ್ ಕೇಸ್ ನೀವು ಬರೀ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿದ್ರೆ ನಿಮ್ಮ ಆನ್ಸರ್ ಎಕ್ಸ್ ಮೈನಸ್ ವೈ ಆಗಿರ್ತಿತ್ತು ಅಲ್ವಾ? ಅಂದ್ರೆ ಅದು ರಾಂಗ್ ಆಗಿರೋದು. ಸೊ ಅದಕ್ಕೆ ಹೇಳ್ತಿದ್ದೀನಿ, ಫಾರ್ಮುಲಾ ಏನಿದೆಯೋ ಅದನ್ನ ಬರೆಯೋದು ತುಂಬಾ 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 ಇಂಪಾರ್ಟೆಂಟ್. ಬರೆಯೋದು ಅಂದ್ರೆ ಯಾಕೆ ಬರೀತಿದೀವಿ, ಸಾಲ್ವ್ ಮಾಡ್ತಾ ಮಾಡ್ತಾ ಏನ್ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ಮರ್ತು ಹೋಗ್ಬಿಟ್ರೆ ಆನ್ಸರ್ ರಾಂಗ್ ಆಗಿ ಬಿಡುತ್ತೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಹಾಗಾಗಿ ಯಾವ ತರ ಕ್ವೆಶ್ಚನ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಟ್ ಮಾಡ್ಕೊಳ್ಳೋದಿದೆಯಲ್ಲ, ತುಂಬಾ ವ್ಯಾಲ್ಯೂ ಆಗಿರುತ್ತೆ ಆನ್ಸರ್ ಫೈಂಡ್ ಔಟ್ ಮಾಡೋದಕ್ಕೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. If A is equal to 1, 3, 5, adjoint of A is equal to. Adjoint of A ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಇದು adjoint of A ಆಯ್ತಾ? ಈ ಕ್ಯಾಪಿಟಲ್ ಲೆಟರ್ A11 ಏನಿದೆ, ಈ AIJ ಅನ್ನೋದು ಏನಿದೆ, ಸೊ ಮೈನಸ್ 1 ಪವರ್ I ಪ್ಲಸ್ ಜೆ MIJ ಆಗಿರುತ್ತೆ, ಕೋ ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ ಕೋ ಫ್ಯಾಕ್ಟರ್ದು ಮ್ಯಾಟ್ರಿಕ್ಸ್ ಅನ್ನ adjoint of A ಅಂತ ಹೇಳೋದು. ಈ MIJ ಅಂದ್ರೆ ಮೈನರ್ ಆಫ್ AIJ, ಓಕೆನಾ? ಈಗ ಪ್ರತಿ ಒಂದು ಎಲಿಮೆಂಟ್ದು ಫೈಂಡ್ ಔಟ್ ಮಾಡ್ಬೇಕು ನಾವು. ಸೊ ಫಸ್ಟ್ ಮೈನರ್ ಫೈಂಡ್ ಔಟ್ ಮಾಡೋಣ, ಇಲ್ಲ AIJನೇ ಫೈಂಡ್ ಔಟ್ ಮಾಡೋಣ. AIJನೇ ಫೈಂಡ್ ಔಟ್ ಮಾಡೋಣ, ಒಟ್ಟಿಗೆ ಮಾಡೋಣ, ಓಕೆನಾ? ಸೊ A11 ಏನಾಗುತ್ತೆ, ಮೈನಸ್ 1 ಸ್ಕ್ವೇರ್ M11 ಆಗುತ್ತೆ. ಅಂದ್ರೆ 1 ಇಂಟು, ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ 5 1 1 3, ಸೊ 5 1 1 3 ಆಯ್ತು. ಅಂದ್ರೆ
5 3s are 15 minus 2 ಅಂದ್ರೆ 13 ಆಯ್ತು. 2 ಹೇಗಾಗತ್ತೆ? 1 ಆಗುತ್ತೆ. 15 minus 1 14 ಆಗುತ್ತೆ. ಸೊ A11 14 ಆದ್ರೆ ಆಪ್ಷನ್ ಎ, ಆಪ್ಷನ್ ಸಿ ಇದೆ. A12 ಅಂದ್ರೆ -1/3 M12 ಆಗಿ ಬಿಡುತ್ತೆ. ಸೊ -1 A12 ಅಂದ್ರೆ ಇದು 3513 ಆಗಿ ಬಿಡುತ್ತೆ. ಸೊ ಇದು 3513 ಅಂದ್ರೆ 3 3s are 9 -1 ಇರುತ್ತೆ ಬ್ರಾಕೆಟ್ ಹೊರಗಡೆ, -5 ಆಗತ್ತೆ. ಅಂದ್ರೆ ಇದು -4 ಆಯ್ತು. ಓಕೆನಾ? ನೆಕ್ಸ್ಟ್ A13 ಅಂದ್ರೆ -1/4 ಆಯ್ತು. M 3551 ಆಗತ್ತೆ. M13 3551. ಸೊ ಇದು -1 ಆಗತ್ತೆ. 3 1s are 3, 5 5s are 25. ಸೊ 25 minus 3 ಅಂದ್ರೆ 22. 25 has the negative symbol, so ಇದು -22 ಆಯ್ತು. ಸೊ 14 minus 4 minus 22. 14 minus 4 minus 22 ಆಪ್ಷನ್ ಎ ಅಲ್ಲಿ ಇದೆ. ಹಾಗಾಗಿ ನಮ್ಮ ಆಪ್ಷನ್ ಎ ಆಗಿರುತ್ತೆ. ಸ್ವಲ್ಪ ನೆಕ್ಸ್ಟ್ ರ್ಯಾಂಡಮ್ ಇದು ಚೆಕ್ ಮಾಡೋಣ ಎಲಿಮೆಂಟ್ಸ್ ನ. ಓಕೆನಾ? -4 ಆಯ್ತು. ಹಾಗಾಗಿ ಇಲ್ಲಿ 1553 ಉಳಿಯುತ್ತೆ. ಏನಾಗತ್ತೆ ಇದು? ಇದು 3 minus 25 ಆಗತ್ತೆ. ಅದು -22. -22 ಕರೆಕ್ಟ್ ಆನ್ಸರ್ ಇದೆ ಅಲ್ವಾ? ಇನ್ನೊಂದು A33 ಕೂಡ ಫೈಂಡ್ ಔಟ್ ಮಾಡೋಣ. A3 -1/6 ಆಮೇಲೆ 1335 ಆಗತ್ತೆ ಇದು. ಸೊ ಇದು 5 minus 9 ಅಂದ್ರೆ -4 ಆಯ್ತು. ಸೊ ಇದೆಲ್ಲಾನು ಸ್ಯಾಟಿಸ್ಫೈ ಆಗ್ತಿದೆ. ಹಾಗಾಗಿ ನಮ್ಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅನ್ನೋದು ಫಸ್ಟ್ 3 ಎಲಿಮೆಂಟ್ಸ್ ಮಾಡಿದಾಗ್ಲೇ ಸಿಕ್ಕಿದೆ. ಕನ್ಫರ್ಮ್ ಕೂಡ ಆಯ್ತು, ಯಾಕಂದ್ರೆ ಇದು -222 -4 ಸಿಕ್ಕಿದೆ. ಮಿಕ್ಕಿದ ಎಲಿಮೆಂಟ್ಸ್ ಸೇಮ್ ಇರುತ್ತೆ. ಎಲ್ಲಾ ಎಲಿಮೆಂಟ್ಸ್ದು ಫೈಂಡ್ ಔಟ್ ಮಾಡ್ಬೋದು, ಬಟ್ ನನ್ಗೆ ಇಲ್ಲಿ ಆನ್ಸರ್ ಫರ್ಮ್ ಆಗಿ ಸಿಕ್ಕಿರೋದ್ರಿಂದ. ಅಂಡ್ ಏನ್ ಗೊತ್ತಾ, ಇಲ್ಲಿ A33 ಯಾವ್ದ್ರಲ್ಲೂ -4 ಇಲ್ಲ, ಬರೀ ಆಪ್ಷನ್ ಎ ಅಲ್ಲಿದೆ. -22 ಆದ್ರೂ ಆಪ್ಷನ್ ಸಿ ಅಲ್ಲಿ ಇದೆ. ಹಾಗಾಗಿ ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ಬೋದು. -4 ಆಪ್ಷನ್ ಬರೀ ಆಪ್ಷನ್ ಎ ಅಲ್ಲಿ ಇರೋದ್ರಿಂದ ನನಗೆ ಕರೆಕ್ಟ್ ಆಗಿ ಆನ್ಸರ್ ಇದ್ವೆ ಅನ್ನೋ ಕನ್ಫರ್ಮೇಶನ್ ಕೂಡ ಸಿಕ್ತು. ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ. If A is equal to cos alpha, sin alpha minus sin alpha 0 ಇದೆ. sin alpha cos alpha 0 ಇದೆ. 0 0 1 adjoint of A.
ಓಕೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಹೆಡ್ ಜಾಯಿಂಟ್ ಆಫ್ ಎಗೆ A11, A21, A31 ಫೈಂಡ್ ಔಟ್ ಮಾಡಬೇಕು ಟಿಲ್ A33. ಓಕೆನಾ? ಇದು A13. A32. ಓಕೆ. ಸೊ A11 ಅಂದ್ರೆ -1/2 M11 ಆಗಿ ಬಿಡುತ್ತೆ. ಸೊ -1/2 ಅಂದ್ರೆ 1. M11 ಅಂದ್ರೆ cos alpha 0, 0, 1 ಅಂದ್ರೆ cos alpha ಆಗಿ ಬಿಡುತ್ತೆ. ಸೊ cos alpha 3 ಆಪ್ಷನ್ಸ್ ಇದೆ. ಹಾಗಾಗಿ ಒಂದ್ ಟರ್ಮ್ ಅಲ್ಲಿ ನಮ್ಗೆ ಫೈಂಡ್ ಔಟ್ ಮಾಡಕ್ಕಾಗಲ್ಲ. A12 ಅಂದ್ರೆ -1/3 ಇದು ಸೊ sin alpha 0, 0, 1 ಆಯ್ತು. ಸೊ ಇದು -1 ಇಂಟು sin alpha ಆಗಿಬಿಡುತ್ತೆ, ಯಾಕಂದ್ರೆ ಇನ್ನೊಂದು ಟರ್ಮ್ 0 ಮೈನಸ್ sin alpha ಆಗಿಬಿಡುತ್ತೆ. ಹೌದಾ? ಹಾಗಾಗಿ ನಮ್ಗೆ -sin alpha ಆಪ್ಷನ್ ಬಿ ಅಲ್ಲಿ ಮಾತ್ರ ಇದೆ. ನೋಡೋಣ ನೆಕ್ಸ್ಟ್. A13 ಅಂದ್ರೆ -1/4 cos alpha sin alpha ಮೈನಸ್ sin alpha cos alpha ಆಗಿಬಿಡುತ್ತೆ. ಸೊ ಇದು 1 cos ಸ್ಕ್ವೇರ್ ಆಲ್ಫಾ ಪ್ಲಸ್ sin ಸ್ಕ್ವೇರ್ ಆಲ್ಫಾ ಆಗುತ್ತೆ. ಯಾಕೆ ಪ್ಲಸ್ ಆಗುತ್ತೆ? ಮೈನಸ್ ಎ ಬಿ ಮೈನಸ್ ಸಿ ಡಿ ಅಂತ ಇದ್ರೆ, ಸೊ ಇದು ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ cos ಸ್ಕ್ವೇರ್ ಎ ಪ್ಲಸ್ sin ಸ್ಕ್ವೇರ್ ಎ ಅಂದ್ರೆ 1, ಹಾಗಾಗಿ 1 ಆಗುತ್ತೆ. ಒನ್ ಆಪ್ಷನ್ ಕ್ರಾಸ್ ಚೆಕ್ ಮಾಡ್ಕೊಂತೀನಿ ಒಂದ್ ನಿಮಿಷ. ಇದ್ರ ವ್ಯಾಲ್ಯೂ 0 ಆಗುತ್ತೆ, ಡಿಟರ್ಮಿನೆಂಟ್ 0 ಇರೋದ್ರಿಂದ. ಒಂದೇ ಒಂದ್ ನಿಮಿಷ ಕ್ರಾಸ್ ಚೆಕ್ ಮಾಡ್ಕೊತೀನಿ.
ಆಪ್ಷನ್ ಎ. ಓಕೆ, ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಎಲಿಮೆಂಟ್ 0 ಆಗುತ್ತೆ. ನಾವು ಬರೀ ಕೋ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿದೀವಿ. ಅಡ್ಜಾಯಿಂಟ್ಗೆ ಅಡ್ಜಾಯಿಂಟ್ ಆಫ್ ಫ್ಯಾಕ್ಟರ್ಗೆ ಈ ಸಿಂಬಲ್ಸು ಮ್ಯಾಟರ್ ಆಗತ್ತೆ. ಸೊ ಪ್ಲಸ್ ಮೈನಸ್ ಪ್ಲಸ್, ಮೈನಸ್ ಪ್ಲಸ್ ಮೈನಸ್, ಪ್ಲಸ್ ಮೈನಸ್ ಪ್ಲಸ್ ಅನ್ನೋ ಫ್ಯಾಕ್ಟರ್ಸ್ ಕೂಡ ವ್ಯಾಲಿಡ್ ಆಗತ್ತೆ. ಅವಾಗ ಏನಾಗತ್ತೆ, ಈ ಕಾಸ್ ಆಲ್ಫಾ ಮೈನಸ್ ಆಫ್ ಮೈನಸ್ ಸೈನ್ ಆಲ್ಫಾ ಅಂದ್ರೆ ಪ್ಲಸ್ ಸೈನ್ ಆಲ್ಫಾ ಆಗತ್ತೆ. ಅಂಡ್ ಈ ಟರ್ಮ್ 0 ಆಗತ್ತಲ್ಲ, 0 ಆಗತ್ತೆ. ಹಾಗಾಗಿ ಇದು ಆಪ್ಷನ್ ಎ ಅಲ್ಲಿ ಬರುತ್ತೆ. ನಾವು ಫಸ್ಟ್ ಅಂಡ್ ಸೆಕೆಂಡ್ ಟರ್ಮ್ ಅನ್ನ ಕನ್ಫರ್ಮ್ ಮಾಡಿಕೊಂಡು, ಸೊ ಇದು ಪ್ಲಸ್ ಕಾಸ್ ಆಲ್ಫಾ ಮೈನಸ್ ಆಫ್ ಮೈನಸ್ ಸೈನ್ ಆಲ್ಫಾ ಅನ್ನೋ ಆಪ್ಷನ್ ನಮ್ಗೆ ಇದು ಎರಡು ಕನ್ಸಿಡರ್ ಮಾಡಿದಾಗ್ಲೂ ನಮ್ಗೆ ಆಪ್ಷನ್ ಎ ಅಲ್ಲಿ ಸಿಗತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. A13 0 ಎಲಿಮಿನೇಟ್ ಮಾಡಿದ್ರೆ ಸೈನ್ ಆಲ್ಫಾ ಕಾಸ್ ಆಲ್ಫಾ 0 0 ಆಗತ್ತೆ. ನಾನು ಇಲ್ಲಿ ತಗೊಂಡಿರೋ ಡಿಟರ್ಮಿನೆಂಟ್ ರಾಂಗ್ ಆಗಿದೆ. ಹಾಗಾಗಿ ನನಗೆ ವ್ಯಾಲ್ಯೂ 1 ಅಂತ ಬಂದಿದೆ. -1⁴ ಇದು ಸೈನ್ ಆಲ್ಫಾ ಕಾಸ್ ಆಲ್ಫಾ 0 0. ಸೊ ಇದು ಏನಾಗುತ್ತೆ, 0 - 0 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಸೊ 0 ಆಗುತ್ತೆ. ಸೊ ಇದು ನಮ್ಗೆ ಆಪ್ಷನ್ ಎ ಅಲ್ಲಿ ಸಿಕ್ಕಿದೆ, ಕರೆಕ್ಟ್ ಇದೆ. ಹಾಗಾಗಿ ಆಪ್ಷನ್ ಎ ಇಸ್ ಅವರ್ ಆನ್ಸರ್. ಮತ್ತೆ ಚೆಕ್ ಮಾಡಿ, ಇಲ್ಲಿ ಕೂಡ ಆಪ್ಷನ್ ಎ ಅಲ್ಲಿ ಇದೆ. ಸೆಕೆಂಡ್ ಟರ್ಮ್ ಫೈಂಡ್ ಔಟ್ ಮಾಡೋಣ. ಫಾರ್ ಸೈನ್ ಆಲ್ಫಾ ಓಕೆ, A21ಗೆ ಫಾರ್ ಸೈನ್ ಆಲ್ಫಾ ಏನಾಗಿರುತ್ತೆ, -1/3 ಮೈನಸ್ ಸೈನ್ ಆಲ್ಫಾ 0 0 1 ಆಗುತ್ತೆ, ವಿಚ್ ಈಸ್ -1 ಮೈನಸ್ ಸೈನ್ ಆಲ್ಫಾ ಆಗತ್ತಲ್ವಾ. ಸೊ ಇಟ್ ಈಸ್ ಸೈನ್ ಆಲ್ಫಾ. ಹಾಗಾಗಿ ಆಪ್ಷನ್ ಎ ಅಲ್ಲಿ ಸೈನ್ ಆಲ್ಫಾ ಇದೆಯಾ?
ಅಂಡ್ ಅಡ್ಜಾಯಿಂಟ್ ಅಲ್ಲಿ ನಮ್ಗೆ ಮೈನಸ್ ಬರುತ್ತಲ್ಲ, ಸೊ ಆಗ ಮೈನಸ್ ಸೈನ್ ಆಲ್ಫಾ ಆಗತ್ತೆ, ವಿಚ್ ಮೀನ್ಸ್ ಆಪ್ಷನ್ ಎ ಇಸ್ ಅವರ್ ಕರೆಕ್ಟ್ ಆನ್ಸರ್. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಅಂತ ಸಿಕ್ಕಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈಂಡ್ ಎಕ್ಸ್ ಇಫ್ 3 minus x2, 2, 2, 4 minus x1, minus 2, minus 4, minus 1, minus x is singular. ಸಿಂಗ್ಯುಲರ್ ಆದ್ರೆ ಡಿಟರ್ಮಿನೆಂಟ್ 0 ಆಗುತ್ತೆ. ಸೊ ಡಿಟರ್ಮಿನೆಂಟ್ 0 ಮಾಡಿಕೊಂಡು we have to find the value of x. Singular matrix the determinant find out ಮಾಡೋಣ. Determinant will be equal to 0. So 3 minus x, 2, 2, 2, 4 minus x, 1, minus 2, minus 4, minus 1, minus x. So determinant will be equal to 0. 3 minus x into 4 minus x minus 1 minus x minus of minus 4 andre plus 4 ಆಯ್ತು. ಓಕೆನಾ? ನೆಕ್ಸ್ಟ್ 2 ಇದು ಮೈನಸ್ ಆಗತ್ತಲ್ವಾ? ಸೊ minus 2 into 2 into minus 1 minus x plus 2 ಆಗುತ್ತೆ. ನೆಕ್ಸ್ಟ್ plus 2 into minus 8 minus into minus 2 is plus 2, 4 minus x ಆಗಿ ಬಿಡುತ್ತೆ. ಕರೆಕ್ಟಾ? 3 minus x ಹಾಗೆ ಇಟ್ಕೊಂತೀನಿ ಫಾರ್ ಟೈಮ್ ಬೀಯಿಂಗ್. ಇದನ್ನ ಸಾಲ್ವ್ ಮಾಡ್ತೀನಿ. 4 minus 1 minus 4 minus x plus 1 ಅಂದ್ರೆ plus x ಆಗಿ ಬಿಡುತ್ತೆ. minus x ಸ್ಕ್ವೇರ್ ಅಲ್ಲ plus x ಸ್ಕ್ವೇರ್, ಯಾಕಂದ್ರೆ minus x into minus x ಆಗುತ್ತೆ. plus 4 ಆಯ್ತು. ಸೊ minus 2 ಹಾಗೆ ಇಟ್ಕೊಂಡ್ರೆ minus 2 minus 2x plus 2, 2 2 ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 2 ಹಾಗೆ ಇಟ್ಕೊಂಡ್ರೆ minus 8 plus 8 minus 2x. ಕರೆಕ್ಟಾ? ಸೊ ಇದು ಕ್ಯಾನ್ಸಲ್ ಆಗಿ ಬಿಡುತ್ತೆ. ಸೊ ಇಲ್ಲಿ 3 minus x minus 4 plus 4 ಕ್ಯಾನ್ಸಲ್ ಆಗುತ್ತಾ? ಸೊ x plus x ಸ್ಕ್ವೇರ್ ಉಳಿಯುತ್ತಾ? minus 4x ಬಿಟ್ಟಿದ್ದೀನಿ ನಾನಿಲ್ಲಿ. ಕರೆಕ್ಟಾ? ಇಲ್ಲಿ 4 ಟರ್ಮ್ಸ್ ಬರಬೇಕು, 3 ಟರ್ಮ್ಸ್ ಬರ್ತಿದ್ದೀನಿ, ವಿಚ್ ಮೀನ್ಸ್ 4 into minus x minus 4x ಉಳಿಯುತ್ತೆ. ಸೊ ಐ ವಿಲ್ ಆಡ್ ಹಿಯರ್ minus 4x. ಸೊ ಇದು minus into minus 2x plus 4x ಆಯ್ತು. ಪ್ಲಸ್ ಇಂಟು ಮೈನಸ್ 2x minus 4x ಆಯ್ತು. ಸೊ ಇದು ಕ್ಯಾನ್ಸಲ್ ಆಗೋಗಿ ಬಿಡ್ತು. ಕರೆಕ್ಟಾ? ಓಕೆ. ಈಗ 3 minus x and I can take x ಕಾಮನ್ ಅಲ್ವಾ? ಇಲ್ಲಿ x ಕಾಮನ್ ತೆಗೆದ್ರೆ 1 plus x minus 4 ಆಗಿಬಿಡುತ್ತೆ. ಸೊ ಅದು x minus 3 ಹೌದಲ್ವಾ? ವಿಚ್ ಮೀನ್ಸ್ x minus 3 ಹೋಲ್ ಸ್ಕ್ವೇರ್ ಆಗತ್ತಾ? ಇಂಟು ಮೈನಸ್ x is equal to 0 ಅಂತ ಬರುತ್ತೆ. ಅಂದ್ರೆ
x is equal to 0, x minus 3 whole square is equal to 0 ಅಂದ್ರೆ x is minus 3 is equal to 0, x is equal to 3 ಆಗತ್ತೆ. ಸೊ x is equal to 0, 3 ಆದ್ರೆ ಆಪ್ಷನ್ ಸಿ ಅಲ್ಲಿ ಇರದೆ. ಸೊ ಆಪ್ಷನ್ ಸಿ ಅಲ್ಲಿ ನಮ್ಗೆ ಈ ಆನ್ಸರ್ ಸಿಗ್ತಾ ಇದೆ. ಅರ್ಥ ಆಗಿದ್ಯಾ? ಇಲ್ಲಿ ಸಿ ನನಗೆ ಸಾಲ್ವ್ ಮಾಡ್ಬೋದು, ಇದು 3x ಆಗುತ್ತೆ. ಸೊ ಅದನ್ನೇ ನಾನು ಬರ್ದು ತೋರಿಸ್ತೀನಿ, ಯಾಕೆ ಸುಮ್ಮನೆ ಕನ್ಫ್ಯೂಷನ್ ಮಾಡಿ. ಎಕ್ಸ್ ಸ್ಕ್ವೇರ್ ಮೈನಸ್ 3x ಅಂತ. ಈಗ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 3 ಉಳಿಯುತ್ತೆ, ಇಲ್ಲಿ ಮೈನಸ್ ಎಕ್ಸ್ ಆಗುತ್ತೆ. ಸೊ ಆವಾಗ ಎಕ್ಸ್ ಮೈನಸ್ ಹೊರಗಡೆ ತೆಗಿತೀನಿ, ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 3 ಆದ್ರೆ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಇಂಟು ಮೈನಸ್ ಎಕ್ಸ್ ಆಗುತ್ತೆ. ಓಕೆನಾ? ಸೊ ಅವಾಗ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೂಡ 0, ಎಕ್ಸ್ ಕೂಡ ಇಸ್ ಈಕ್ವಲ್ ಟು 0 ಆದ್ರೆ 0, 3 ಎಕ್ಸ್ ವ್ಯಾಲ್ಯೂ 0ನೂ ಇರ್ಬೋದು 3ನೂ ಇರ್ಬೋದು. ಸೊ ಅವ್ರು ಬರೀ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿರೋದ್ರಿಂದ ಯಾವ ವ್ಯಾಲ್ಯೂ ಎಕ್ಸ್ ಆಫ್ ಎಕ್ಸ್ಗೆ ಅದು ಸಿಂಗ್ಯುಲರ್ ಆಗತ್ತೆ ಅಂತ ನಾವು ಫೈಂಡ್ ಔಟ್ ಮಾಡೋ ನೆಸೆಸಿಟೀಸ್ ಇಲ್ಲ. ಬರೀ ಎಕ್ಸ್ ಮೈನಸ್ 3ಗೆ ನಾವು ಎಕ್ಸ್ 0, 3 ಅನ್ನೋದನ್ನ ಅಲ್ಲ, ಅವ್ರೂ 2 ಆಪ್ಷನ್ಸ್ ಕೊಟ್ಟಿದ್ದಾರೆ ನಮ್ಗೆ, ಹಾಗಾಗಿ ಇಟ್ಸ್ ಈಸಿಯರ್.